ವಿಶ್ವ ಸೃಷ್ಟಿ ಆದಾಗ್ಲೇ ಅದ್ರ ಜೊತೆಗೆ 6 ಅನಂತ ಕಲ್ಲುಗಳು ಇನ್ಫಿನಿಟಿ ಸ್ಟೋನ್ಸ್ ಉಂಟಾಯ್ತು. ಒಂದೊಂದು ಸ್ಟೋನು ಒಂದೊಂದು ಶಕ್ತಿಯನ್ನು ಗುರುತಿಸುತ್ತೆ. ಮೈಂಡ್ ಬುದ್ಧಿ, ಸೋಲ್ ಆತ್ಮ, ಪವರ್ ಶಕ್ತಿ, ಸ್ಪೇಸ್ ಅಂತರಿಕ್ಷ, ಟೈಮ್ ಸಮಯ, ರಿಯಾಲಿಟಿ ವಾಸ್ತವ. ಈ 6 ಸ್ಟೋನ್ಸ್ ಒಗ್ಗಟ್ಟು ಮಾಡಿ ಒಂದು ಚಿಟಿಕಿ ಹಾಕಿದ್ರೇನೆ ಸಾಕು, ವಿಶ್ವದಲ್ಲಿ ಇರೋ ಅರ್ಧ ಮಾನವ ಜನಸಂಖ್ಯೆನೇ ಕಡಿಮೆ ಆಗುತ್ತೆ. ಸೊ ಇನ್ಫಿನಿಟಿ ಸ್ಟೋನ್ಸ್ ನ ಹುಡುಕಿ ಕಂಡಿಡಿದು ಒಂದು ಚಿಟಿಕಿ ಹಾಕಿ ಮಾನವ ಜನಸಂಖ್ಯೆನೇ ಕಡಿಮೆ ಮಾಡೋಕೆ ವಿಶ್ವದಲ್ಲೇ ದೊಡ್ಡ ಸೈನಿಕ ಸೇನೆಯನ್ನು ಕರ್ಕೊಂಡು ಹೊರಟಿರುವ ತುಂಬಾ ಶಕ್ತಿಶಾಲಿ, ತುಂಬಾ ಕ್ರೂರಿ, ಅದೇ ಸಮಯದಲ್ಲಿ ತುಂಬಾ ಬುದ್ಧಿವಂತನಾದ ಥ್ಯಾನೋಸ್ ಅನ್ನೋ ಒಬ್ಬ ಏಲಿಯನ್. ಸೊ ಅವನ ಕೈಗೆ ಇನ್ಫಿನಿಟಿ ಸ್ಟೋನ್ ಸಿಗಬಾರ್ದು ಅಂತ ಅವನ ಎದುರು ಹೋರಾಡುವ ನಮ್ಮ ಸೂಪರ್ ಹೀರೋಸ್. ಸೊ ಕೊನೆಯದಾಗಿ ಥ್ಯಾನೋಸ್ ಇನ್ಫಿನಿಟಿ ಸ್ಟೋನ್ಸ್ ನ ಒಗ್ಗಟ್ಟು ಮಾಡಿ ಚಿಟಿಕಿ ಹಾಕಿ ಮಾನವ ಜನಸಂಖ್ಯೆನ ಕಡಿಮೆ ಮಾಡಿದ್ನ, ಇಲ್ಲ ನಮ್ ಸೂಪರ್ ಹೀರೋಸ್ ಅವನಿಗೆ ಇನ್ಫಿನಿಟಿ ಸ್ಟೋನ್ ಸಿಕ್ಕದೆ ಅವನ ಒಡೆದು ಓಡಿಸಿದ್ರ ಅನ್ನೋದನ್ನ ಸೂಪರ್ ಆಕ್ಷನ್ ಆಗಿ ಭಯಂಕರ ವಿಜುವಲ್ ಎಫೆಕ್ಟ್ಸ್ ಜೊತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡಿರೋ ಕಥೆನೆ ಅವೆಂಜರ್ಸ್ ಇನ್ಫಿನಿಟಿ ವಾರ್. ಈ ಮೂವಿನ ಶಾರ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಈ ಮೂವಿ ಇಂಪ್ಯಾಕ್ಟ್ ನ ಕಡಿಮೆ ಮಾಡೋಕೆ ಇಷ್ಟ ಇಲ್ಲ. ಸೊ ಪಾರ್ಟ್ ಆಗಿ ರಿಲೀಸ್ ಆಗುತ್ತೆ, ಮರೀದೆ ನೋಡಿ. ಸೊ ಇವತ್ತು ನಾವು ನೋಡೋ ಮೂವಿ 2018ರಲ್ಲಿ ಜೋಯಿ ರಸು ಮತ್ತು ಅಂಟೋನಿ ರಸು ಅಣ್ಣ ತಮ್ಮಂದರ ಡೈರೆಕ್ಷನ್ ಅಲ್ಲಿ ರಾಬರ್ಟ್ ಡೌನಿ ಜೂನಿಯರ್, ಕ್ರಿಸ್ ಹೆಮ್ಸ್ವರ್ತ್, ಕ್ರಿಸ್ ಇವಾನ್ಸ್, ಸ್ಕ್ಯಾಲೆಟ್ ಜಾನ್ಸನ್ ಮತ್ತು ಇನ್ನು ಹಲವಾರು ಆಕ್ಟರ್ಸ್ ಆಕ್ಟಿಂಗ್ ಅಲ್ಲಿ ಆಕ್ಷನ್ ಸೈನ್ಸ್ ಫಿಕ್ಷನ್ ಆಗಿ ರಿಲೀಸ್ ಆಗಿದ್ದ ಅವೆಂಜರ್ಸ್ ಇನ್ಫಿನಿಟಿ ವಾರ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾರಿದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ದಿ ಗ್ಯಾಂಗ್ಸ್ಟರ್, ದಿ ಕಾಪ್, ದಿ ಡೆವಿಲ್ ಮೂವಿ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಚೆಕ್ ಮಾಡಿ ನೋಡಿ. ಸರಿ, ಓಕೆ, ಅವೆಂಜರ್ಸ್ ಇನ್ಫಿನಿಟಿ ವಾರ್ ಕಥೆ ಒಳಗಡೆ ಹೋಗೋಣ. ಕೇಳಿ ಕೇಳಿ ಖುಷಿ ಪಡಿ, ಮಹಾನ್ ಥ್ಯಾನೋಸ್ ಅವರ ಮಕ್ಕಳಾಗಿ ಸತ್ತಿದ್ದೀರಾ, ಸತ್ರು ಕೂಡ ನಿಮ್ಗೆ ಮೋಕ್ಷ ಸಿಕ್ಕಿದೆ ಅಂತ ಅಲ್ಲಿ ಸತ್ತಿರೋ ಹೆಣಗಳ ಜೊತೆ ಮಾತಾಡಿ ತುಂಬಾನೇ ಬಿಲ್ಡಪ್ ಕೊಡ್ತಾ ಇದ್ದಾನೆ ಒಬ್ಬ. ಯಾರಿಗೆ ಅಂತ ನೋಡಿದ್ರೆ ಅಲ್ಲಿ ಒಬ್ಬ ಮಾನ್ಸ್ಟರ್ ತರ ನಿಂತಿದ್ದಾನೆ, ಅವನೇ ಥ್ಯಾನೋಸ್. ಕೊಳ್ಕೊಳ್ಳೋದ್ರ ನೋವು ಏನು ಅಂತ ನನ್ಗೆ ಗೊತ್ತು. ನಿನ್ಗೆ ನಿನ್ನ ಅಣ್ಣನ ಜೀವ ಬೇಕಾ ಇಲ್ಲ ಟೆಸರೆಕ್ಟ್ ನ ಕೊಡ್ತೀಯಾ ಅಂತ ಥ್ಯಾನೋಸ್ ಥೋರ್ನ ಎಳ್ಕೊಂಡ್ ಬಂದು ಲೋಕಿನ ನೋಡಿ ಕೇಳ್ಬೇಕಾದ್ರೆ ನಾನ್ ಡಿಸೈಡ್ ಮಾಡ್ಕೊಂಡೆ, ತಲೆನ ತೆಗೆದ್ಬಿಡು, ಸಾಕು ನಿಲ್ಸು ಅಂತ ಟೆಸರೆಕ್ಟ್ ನ ಲೋಕಿ ಥ್ಯಾನೋಸ್ಗೆ ಕೊಡ್ಬೇಕಾದ್ರೆ ನಿನ್ಗೆ ಶಾಕ್ ಕೊಡೋದಕ್ಕಾಗಿ ಹಲ್ಕ್ ಬಂದಿದ್ದಾನೆ. ಹಲ್ಕ್ ಬಂದು ಥ್ಯಾನೋಸ್ ನ ಹಾಕಿ ಚೆನ್ನಾಗಿ ಹೊಡಿಬೇಕಾದ್ರೆ ಥ್ಯಾನೋಸ್ ಹಲ್ಕ್ ನೇ ಪ್ರಜ್ಞೆ ತಪ್ಪೋಗ ಮಟ್ಟಿಗೆ ಭಯಂಕರವಾಗಿ ಹೊಡೆದು ಹಾಕ್ಬಿಡ್ತಾನೆ. ಆವಾಗ ಹ್ಯಾಮ್ಡಾಲ್ ಹಲ್ಕ್ ನ ಎಲ್ಲಿಗೋ ಟೆಲಿಪೋರ್ಟೇಷನ್ ಮಾಡ್ಬಿಡ್ತಾರೆ. ಆದ್ರಿಂದ ಥ್ಯಾನೋಸ್ ಹ್ಯಾಮ್ಡಾಲ್ ನ ಕೊಂದ್ಬಿಡ್ತಾನೆ. ಅದನ್ನ ನೋಡಿ ನಿನ್ ಸಾವು ನನ್ ಕೈಯಲ್ಲೇ ಥ್ಯಾನೋಸ್ ಅಂತ ಥೋರ್ ಮಾತಾಡ್ಬೇಕಾದ್ರೆ ಅವನ್ ಬಾಯಿಗೆ ಲಾಕ್ಅಪ್ ಮಾಡಿ ಮಾತಾಡೋಕೆ ಆಗದೆ ಇರೋ ತರ ಮಾಡ್ಬಿಡ್ತಾನೆ ಈ ಬಾಡಿ ಮಾವ್. ಆಲ್ರೆಡಿ ಜಾಂಡರ್ ನ ನಾಶ ಮಾಡಿ ಪವರ್ ಸ್ಟೋನ್ ನ ವಶಪಡಿಸಿಕೊಂಡಿದ್ದಾನೆ ಥ್ಯಾನೋಸ್. ಇವಾಗ ಟೆಸರಾಕ್ಟ್ ನು ಹೊಡೆದು ಸ್ಪೇಸ್ ಸ್ಟೋನ್ ನು ತಗೊಳ್ತಾನೆ. ಆವಾಗ ಲೋಕಿ, ಮಹಾಪ್ರಭು ಥ್ಯಾನೋಸ್, ನಾನು ನಿಮ್ಗೆ ಜೆನ್ಯೂನ್ ಆಗಿ ಇರ್ತೀನಿ. ನೀವು ಒಂದ್ ವೇಳೆ ಭೂಮಿಗೆ ಹೋಗೋದಾಗಿದ್ರೆ ನಿಮ್ಗೆ ಒಬ್ಬ ಗೈಡ್ ಬೇಕು, ನನ್ಗೆ ಭೂಮಿ ಬಗ್ಗೆ ಚೆನ್ನಾಗ್ ಗೊತ್ತು ಅಂತ ಮಾತಾಡ್ಕೊಂಡೆ ಚಾಕುನಿಂದ ಥ್ಯಾನೋಸ್ಗೆ ಚುಚ್ಚೋಕೆ ಹೋಗ್ಬೇಕಾದ್ರೆ ಥ್ಯಾನೋಸ್ ಸ್ಟೋನ್ ಪವರ್ ನ ಯೂಸ್ ಮಾಡಿ ಲೋಕಿನ ಕಂಟ್ರೋಲ್ ಮಾಡ್ಬಿಡ್ತಾನೆ. ಹಾಗೆ ಕತ್ನ ಹಿಡಿದು ಮೇಲೆತ್ತಿ ಕೊಂದ್ಬಿಟ್ಟು ಅಲ್ಲಿಂದ ಅವನ್ ಟೀಮ್ ನ ಕರ್ಕೊಂಡು ಹೋಗ್ಬಿಡ್ತಾನೆ. ನಂತರ ಲೋಕಿ ಅಂತ ಥೋರ್ ಅಳ್ತಾ ಇರ್ಬೇಕಾದ್ರೆ ಆ ಶಿಪ್ಪೇ ಬ್ಲಾಸ್ಟ್ ಆಗುತ್ತೆ. ಇನ್ನೊಂದ್ ಕಡೆ ನಮ್ ಹಲ್ಕ್ ಟೆಲಿಪೋರ್ಟ್ ಆಗಿ ನಮ್ ಡಾಕ್ಟರ್ ಸ್ಟ್ರೇಂಜ್ ಇರೋ ಸ್ಯಾಂಕ್ಟಮ್ ಸೆಂಟ್ರಮ್ ಗೆ ಬಂದು ಬೀಳ್ತಾನೆ. ಬ್ರೂಸ್ ಬ್ಯಾನರ್ ಆಗಿ ಚೇಂಜ್ ಆಗ್ತಾನೆ. ಥ್ಯಾನೋಸ್ ಬರ್ತಾ ಇದ್ದಾನೆ, ಇವಾಗ ಇಲ್ಲಿಗೆ ಬರ್ತಾ ಇದ್ದಾನೆ ಅನ್ನೋ ವಿಷಯನ ತಿಳಿಸ್ತಾನೆ. ಇನ್ನೊಂದ್ ಕಡೆ ನಮ್ಮ ಐರನ್ ಮ್ಯಾನ್ ಅವ್ರ ಗರ್ಲ್ ಫ್ರೆಂಡ್ ಜೊತೆ ಹಾಯಾಗಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಬ್ರಿಗೂ ಬೇಗನೆ ಮದುವೆ ಆಗ್ತಾ ಇದೆ, ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆವಾಗ ನಮ್ ಡಾಕ್ಟರ್ ಸ್ಟ್ರೇಂಜ್ ಟೆಲಿಪವರ್ ಯೂಸ್ ಮಾಡಿ ಅಲ್ಲಿಗೆ ಬರ್ತಾರೆ. ಸ್ಟಾರ್ಕ್ ಪ್ರಪಂಚ ದೊಡ್ಡ ಅಪಾಯದಲ್ಲಿದೆ ಅಂತ ಮಾತಾಡ್ಬೇಕಾದ್ರೆ ನೀವೇನಾದ್ರೂ ಮ್ಯಾಜಿಕ್ ಶೋಗೆ ಟಿಕೆಟ್ ಸೇಲ್ ಮಾಡೋಕೆ ಬಂದಿದ್ದೀರಾ ಅಂತ ಕಿಂಡಲ್ ಮಾಡ್ತಾರೆ ನಮ್ಮ ಐರನ್ ಮ್ಯಾನ್. ಅವಾಗ ಬ್ರೂಸ್ ಬ್ಯಾನರ್ ಅಲ್ಲಿಗೆ ಬರ್ತಾನೆ. ಅವ್ರನ್ನ ನೋಡಿದ ತಕ್ಷಣ ಐರನ್ ಮ್ಯಾನ್ ಗೆ ಎಷ್ಟು ಸೀರಿಯಸ್ ವಿಷಯ ಅನ್ನೋದು ಅರ್ಥ ಆಗುತ್ತೆ. ಆಮೇಲೆ ಎಲ್ಲರೂ ಡಾಕ್ಟರ್ ಸ್ಟ್ರೇಂಜ್ ಅವರ ಪ್ಲೇಸ್ ಸ್ಯಾಂಕ್ಟಮ್ ಸೆಂಕ್ಟೋರಮ್ ನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಆವಾಗ ವಾಂಗ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಬೂಮ್, ಮಹಾ ಪ್ರಪಂಚ ಉಂಟಾದಾಗ 6 ಇನ್ಫಿನಿಟಿ ಸ್ಟೋನ್ಸ್ ಉಂಟಾಯ್ತು. ಒಂದೊಂದು ಸ್ಟೋನ್ಸ್ ಬದುಕೋಕೆ ಬೇಕಾಗಿರೋ ವಿಷಯಗಳನ್ನು ಕಂಟ್ರೋಲ್ ಮಾಡುತ್ತೆ. ಸ್ಪೇಸ್, ರಿಯಾಲಿಟಿ, ಪವರ್, ಸೋಲ್, ನಾಲೆಜ್ ಮತ್ತೆ ಟೈಮ್ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಐರನ್ ಮ್ಯಾನ್ ಯಾವಾಗ ಬರ್ತಾನೆ ಥ್ಯಾನೋಸ್ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಬ್ರೂಸ್ ಗೊತ್ತಿಲ್ಲ, ಬಟ್ ಅವನು ಬೇಗನೆ ಬರ್ತಾನೆ. ಆಲ್ರೆಡಿ ಅವನ ಹತ್ರ ಪವರ್ ಸ್ಟೋನ್ ಮತ್ತೆ ಸ್ಪೇಸ್ ಸ್ಟೋನ್ ಇದೆ. ಈ 6 ಸ್ಟೋನ್ಸ್ ಗಳು ಅವನ ಕೈಗೆ ಸಿಕ್ಬಿಟ್ರೆ ಅಷ್ಟೇ, ಇಲ್ಲಿವರೆಗೂ ಇಲ್ದಿರೋ ಅಷ್ಟು ಹ್ಯೂಮನ್ ಪಾಪ್ಯುಲೇಷನ್ ಕಡಿಮೆ ಮಾಡ್ಬಿಡ್ತಾನೆ ಅಂದ್ರೆ
ನೀನು ಸೀರಿಯಸ್ನೆಸ್ ಗೊತ್ತಿಲ್ಲದೆ ಮಾತಾಡ್ತಾ ಇದೀಯಾ ಸ್ಟಾರ್ಕ್. ಥ್ಯಾನೋಸ್ ನ ನಾವು ಸ್ಟಾಪ್ ಮಾಡ್ಲೇಬೇಕು ಅಂತ ಡಾಕ್ಟರ್ ಸ್ಟ್ರೇಂಜ್ ಮಾತಾಡ್ಬೇಕಾದ್ರೆ ಐರನ್ ಮ್ಯಾನ್ ಒಂದ್ ವೇಳೆ ಥ್ಯಾನೋಸ್ ನಮ್ ಕತೆನ ಮುಗಿಸ್ಬಿಟ್ರೆ ಅದಕ್ಕೆ ಬ್ರೂಸ್ ಓಕೆ ಗಾಯ್ಸ್, ಬೇಡದೆ ಇರೋ ಮಾತ್ ಬೇಡ. ಮೈಂಡ್ ಸ್ಟೋನ್ ಯಾರ ಹತ್ರ ಇದೆ ಅನ್ನೋ ವಿಷಯ ನಮ್ಗೆ ಗೊತ್ತು. ಆ ಮೈಂಡ್ ಸ್ಟೋನ್ ಜೊತೆ ಇರೋ ವಿಷನ್ ನ ಮೊದಲು ನಾವು ಕಂಡಿಡಿಬೇಕು. ವಿಷನ್ ಅವನು ಟ್ರಾನ್ಸ್ಮೀಟರ್ ನ ಆಫ್ ಮಾಡ್ಕೊಬಿಟ್ಟಿದ್ದಾನೆ, ಸೊ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಹಾಗಾದ್ರೆ ವಿಷನ್ ನ ಹೇಗೆ ಕಂಡಿಡಿಯೋದು ಅಂತ ಕೇಳ್ಬೇಕಾದ್ರೆ ಒಬ್ರಿದ್ದಾರೆ, ಕ್ಯಾಪ್ಟನ್ ಅಮೆರಿಕಾ. ಮತ್ತೆ ಕಾಲ್ ಮಾಡಿ ಮಾತಾಡು. 2 years ಹಿಂದೆ ತುಂಬಾ ವಿಷಯಗಳು ನಡೆದ್ಬಿಟ್ಟಿದೆ. ಇವಾಗ ಅವೆಂಜರ್ಸ್ ಟೀಮ್ ಇಲ್ಲ. ಏನು ಟೀಮ್ ಇಲ್ವಾ? ಡಿವೈಡ್ ಆಗ್ಬಿಟ್ರಾ ಇಲ್ಲ ಟೋಟಲ್ ಆಗಿ ನಿಲ್ಲಿಸ್ಬಿಟ್ರಾ ಅಂತ ಬ್ರೂಸ್ ಕೇಳ್ಬೇಕಾದ್ರೆ ಟೋನಿ ಇಲ್ಲ, ಇವಾಗ ಯಾವುದೇ ತರ ಮಾತುಕತೆ ಇಲ್ಲ ಅಷ್ಟೇ. ಅದಕ್ಕೆ ಬ್ರೂಸ್ ಟೋನಿ ತೋರ್ ಇವಾಗ ಇಲ್ಲ, ಥ್ಯಾನೋಸ್ ಬರ್ತಾ ಇದ್ದಾನೆ, ನೀನ್ ಇವಾಗ ಯಾರ ಜೊತೆ ಮಾತಾಡ್ತೀಯಾ ಮಾತಾಡಲ್ಲ ಅನ್ನೋದು ವಿಷಯ ಅಲ್ಲ ಅಂತ ಹೇಳ್ಬೇಕಾದ್ರೆ ಸಿಚುವೇಶನ್ ಅರ್ಥ ಮಾಡ್ಕೊಂಡ ನಮ್ಮ ಐರನ್ ಮ್ಯಾನ್ ಕ್ಯಾಪ್ಟನ್ ಗೆ ಕಾಲ್ ಮಾಡೋಣ ಅಂತ ಫೋನ್ ನ ತಗೊಳ್ಬೇಕಾದ್ರೆ ಒಂಥರ ಸೌಂಡ್ ಕೇಳುತ್ತೆ. ಡಾಕ್ಟರ್ ಸ್ಟ್ರೇಂಜ್ ಅವರ ಕೂದಲು ಗಾಳಿಗೆ ಅಲ್ಲಾಡ್ತಾ ಇದೆ. ಅದಕ್ಕೆ ಐರನ್ ಮ್ಯಾನ್ ಏನು ಮ್ಯಾಜಿಕ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ನಾನು ಜುಟ್ಟಲ್ಲಾಡ್ಸೋದಕ್ಕೆಲ್ಲ ಮ್ಯಾಜಿಕ್ ಮಾಡಲ್ಲ ಟೋನಿ. ಹಾಗಾದ್ರೆ ಏನು ಅಂತ ಹೊರಗಡೆ ಬಂದು ನೋಡಿದ್ರೆ ಜನ ಎಲ್ಲ ಹೆದರ್ಕೊಂಡು ಓಡೋಗ್ತಾ ಇದ್ದಾರೆ. ಏನು ಅಂತ ನೋಡಿದ್ರೆ ಥ್ಯಾನೋಸ್ ಟೀಮ್ ಅವರ ಏಲಿಯನ್ ಕ್ಯೂ ಶಿಪ್ ಬಂದಿದೆ. ಇದೇ ಸಮಯದಲ್ಲಿ ಫೀಲ್ಡ್ ಟೂರ್ ಗೆ ಹೋಗ್ತಾ ಇದ್ದ ನಮ್ಮ ಸ್ಪೈಡರ್ ಮ್ಯಾನ್ ಏಲಿಯನ್ ಶಿಪ್ ನ ನೋಡ್ತಾನೆ. ಸೊ ಸ್ಕೂಲ್ ಬಸ್ ಅಲ್ಲಿ ಇರೋ ಎಲ್ಲರನ್ನೂ ಡೈವರ್ಟ್ ಮಾಡಿ ಶಿಪ್ ಇರೋ ಕಡೆ ಹೊರಡ್ತಾನೆ. ಇಲ್ಲಿ ಶಿಪ್ ಇಂದ ಇಬನಿ ಮಾಮ್ ಮತ್ತೆ ಬ್ಲಾಕ್ ಡ್ವಾರ್ಫ್ ಬಂದು ಮಾತಾಡ್ತಾರೆ. ನೀವೆಲ್ಲರೂ ಇವತ್ತು ಸಾಯ್ತೀರಾ, ಥ್ಯಾನೋಸ್ ಅವರ ಮಕ್ಕಳಾದ ನಮ್ಮ ಕೈಯಿಂದ ಸಾಯ್ತೀರಾ. ಅದಕ್ಕೆ ಟೋನಿ ಸಾರಿ, ಇವತ್ತು ಭೂಮಿಗೆ ಹಾಲಿಡೇ, ಜಾಸ್ತಿ ಮಾತಾಡದೆ ಇಲ್ಲಿಂದ ಹೊರಟೋಗಿ. ಡಾಕ್ಟರ್ ಸ್ಟ್ರೇಂಜ್ ನೀವು ಪರ್ಮಿಷನ್ ಇಲ್ಲದೆ ಭೂಮಿ ಒಳಗಡೆ ಬಂದಿದ್ದೀರಾ, ಇವ್ರು ಗೆಟ್ ಔಟ್ ಅನ್ನೋದು ನಿನ್ಗೆ ಅರ್ಥ ಆಗ್ತಿಲ್ವಾ, ಇಲ್ಲಿಂದ ಹೋಗೋ ಸಗಣಿ ಮುಖವೇ ಅಂತ ಟೋನಿ ಮಾತಾಡ್ತಾರೆ. ಇವನು ಜಾಸ್ತಿ ಮಾತಾಡ್ತಾ ಇದ್ದಾನೆ, ಹೋಗಿ ಆ ಟೈಮ್ ಸ್ಟೋನ್ ನ ತಗೊಂಡ್ ಬಾ ಅಂತ ಇಬೋನಿ ಡ್ವಾರ್ಫ್ ನ ಕಳಿಸ್ತಾನೆ. ಅದಕ್ಕೆ ಟೋನಿ ಬ್ರೂಸ್ ಹಲ್ಕ್ ಫೈಟ್ ನ ನೋಡಿ ತುಂಬಾ ದಿನ ಆಯ್ತು, ಹಲ್ಕ್ ನ ಹೊರಗಡೆ ತಗೊಂಡ್ ಬಾ. ಏನು ಅಂತ ಗೊತ್ತಿಲ್ಲ, ಹಲ್ಕ್ ಹೊರಗಡೆ ಬರ್ತಾನೆ ಇಲ್ಲ ಅಂತ ಟ್ರೈ ಮಾಡ್ತಾನೆ ಇರ್ಬೇಕಾದ್ರೆ ಟೋನಿ ಈ ಮಂತ್ರವಾದಿ ಮುಂದೆ ನಮ್ಮ ಮಾನ ಮರ್ಯಾದೆ ಕಲಿಬೇಡ ಅಂತ ಮಾತಾಡ್ಬಿಟ್ಟು ಹಾಕಿರೋ ಬಟ್ಟೆಲಿರೋ ಹಗ್ಗನ ಎಳಿತಾನೆ ಮುಂದೆ ಬರ್ತಾರೆ. ಹಾಗೆ ಟೋನಿ ಸ್ಟಾರ್ಕ್ ಹಾಕಿರೋ ಬಟ್ಟೆ ನ್ಯಾನೋಟೆಕ್ ಐರನ್ ಮ್ಯಾನ್ ಸೂಟ್ ಆಗಿ ಚೇಂಜ್ ಆಗುತ್ತೆ, ಮೀನ್ ಬ್ಲೀಡಿಂಗ್ ಎಡ್ ಸೂಟ್ ಆಗಿ ಚೇಂಜ್ ಆಗುತ್ತೆ. ನಮ್ ಬ್ರೂಸ್ ಸೇಫ್ ಆಗಿರ್ಲಿ ಅಂತ ಬೇರೆ ಕಡೆ ಟೆಲಿಪೋರ್ಟ್ ಮಾಡ್ಬಿಟ್ಟು ಡಾಕ್ಟರ್ ಸ್ಟ್ರೇಂಜ್ ಮತ್ತೆ ವಾಂಗ್ ಇಬೋನಿ ಜೊತೆ ಫೈಟ್ ಮಾಡ್ತಾರೆ. ಐರನ್ ಮ್ಯಾನ್ ಬ್ಲಾಕ್ ಜೊತೆ ಸೂಪರ್ ಆಗಿ ಫೈಟ್ ಮಾಡ್ತಾರೆ. ಆವಾಗ ನಮ್ ಬ್ರೂಸ್ ಬಾ ಹಲ್ಕ್ ಹೊರಗಡೆ ಬಾ ಅಂತ ಹಲ್ಕ್ ನ ಬರ್ಸೋಕೆ ಟ್ರೈ ಮಾಡ್ತಾರೆ. ನೋ ಅಷ್ಟೇ, ಅಲ್ಲೇ ಸುಸ್ತಾಗಿ ಬಿದ್ದೋಗ್ಬಿಡ್ತಾರೆ ನಮ್ ಬ್ರೂಸ್. ಬ್ಲಾಕ್ ಜೊತೆ ಫೈಟ್ ಮಾಡ್ಬೇಕಾದ್ರೆ ಐರನ್ ಮ್ಯಾನ್ ಗೆ ಸರಿಯಾಗಿ ಹೊಡೆಯೋಣ ಅಂತ ಬ್ಲಾಕ್ ಹೋಗ್ಬೇಕಾದ್ರೆ ನಮ್ ಸ್ಪೈಡರ್ ಮ್ಯಾನ್ ಬಂದು ತಡಿತಾನೆ. ಆಮೇಲೆ ಇಬ್ರು ಸೇರಿ ಬ್ಲಾಕ್ ನ ಬೆಂಡ್ ಎತ್ತುತ್ತಾರೆ. ಇನ್ನೊಂದ್ ಕಡೆ ಇಬೋನಿ ಅವ್ನ್ ಪವರ್ ನ ಯೂಸ್ ಮಾಡಿ ನಮ್ ಡಾಕ್ಟರ್ ಸ್ಟೇಜ್ ನ ಪ್ರೆಗ್ನೆ ತಪ್ಪಿಸಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಹಿಂದೆನೆ ಕಾಪಾಡೋಣ ಅಂತ ಸ್ಪೈಡರ್ ಮ್ಯಾನ್ ಹೋಗ್ಬೇಕಾದ್ರೆ ಆ ಏಲಿಯನ್ ಶಿಪ್ ಇಬ್ಬರನ್ನು ಎಳ್ಕೊಳ್ಳುತ್ತೆ. ಇಲ್ಲಿ ನಮ್ಮ ಐರನ್ ಮ್ಯಾನ್ ನ ಲಾಕ್ ಮಾಡಿ ದೊಡ್ಡ ಕತ್ತಿನ ತಗೊಂಡು ಇನ್ನೇನು ಸಾಯ್ಬೇಕು ಅನ್ನೋ ಟೈಮ್ಗೆ ವಾಂಗ್ ಡ್ವಾರ್ಫ್ ನ ಎಲ್ಲಿಗೋ ಟೆಲಿಪೋರ್ಟ್ ಮಾಡ್ಬಿಡ್ತಾರೆ. ಆಮೇಲೆ ನಮ್ಮ ಐರನ್ ಮ್ಯಾನ್ ಏಲಿಯನ್ ಶಿಪ್ ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ನಮ್ ಸ್ಪೈಡರ್ ಮ್ಯಾನ್ ಆಲ್ರೆಡಿ ಶಿಪ್ ನಲ್ಲಿ ನೇತಾಡ್ತಾ ಇದ್ದಾನೆ. ಸ್ಟಾರ್ಕ್ ನನ್ಗೆ ಉಸಿರಾಡೋಕ್ ಆಗ್ತಾ ಇಲ್ಲ ಅಂತ ಪ್ರೆಗ್ನೆ ತಪ್ಪಿ ಕೆಳಗೆ ಬೀಳ್ಬೇಕಾದ್ರೆ ಕರೆಕ್ಟ್ ಆಗಿ ನಮ್ಮ ಐರನ್ ಮ್ಯಾನ್ ಕಳ್ಸಿದ ಐರನ್ ಸ್ಪೈಡರ್ ಮ್ಯಾನ್ ಸೂಟ್ ಬಂದು ಹಾಗೆ ನಮ್ಮ ಹುಡುಗನ್ನ ಕಾಪಾಡುತ್ತೆ. ಸ್ಟಾರ್ಕ್ ಸೂಪರ್ ಆಗಿದೆ ಸೂಟ್, ಓಕೆ ಬಾಯ್ ಬಾಯ್ ಚಿಕ್ಕ ಹುಡುಗ ಅಂತ ಪ್ಯಾರಾಸೂಟ್ ನ ಆನ್ ಮಾಡಿಸ್ಬಿಡ್ತಾರೆ ಐರನ್ ಮ್ಯಾನ್. ಶಿಪ್ ಒಳಗಡೆ ಹೋಲ್ಡ್ ಮಾಡ್ಕೊಂಡು ಹೋಗ್ತಾರೆ. ಹೇಗೋ ಸ್ಪೈಡರ್ ಮ್ಯಾನ್ ಕೂಡ ಶಿಪ್ ಒಳಗಡೆ ಹೋಗ್ತಾನೆ. ಸುಮ್ನೆ ಸ್ಕೂಲ್ ಬಸ್ ನಲ್ಲೇ ಇದ್ದಿರ್ಬೋದಾಗಿತ್ತು ಅಂತ ಅವನೇ ಬೈಕೊಳ್ತಾನೆ. ಇಲ್ಲಿ ನಮ್ ಬ್ರೂಸ್ ಫೋನ್ ನ ತಗೊಂಡು ಯಾರಿಗೋ ಕಾಲ್ ಮಾಡ್ತಾರೆ. ವಾಂಗ್ ಸ್ಯಾಕ್ಟಮ್ ಸೆಕ್ಟ್ರಮ್ ಗೆ ಹೋಗ್ತಾರೆ. ಇನ್ನೊಂದ್ ಕಡೆ ಸ್ಪೇಸ್ ನಲ್ಲಿ ಹಾರ್ಡ್ ಕೇಳ್ಕೊಂಡು ಗಾರ್ಡಿಯನ್ಸ್ ಆಫ್ ದಿ ಗ್ಯಾಲಕ್ಸಿ ಟೀಮ್ ಎಲ್ಲಿಗೋ ಹೋಗ್ತಾ ಇದ್ದಾರೆ. ಅವಾಗ ಸಡನ್ ಆಗಿ ಸ್ಪೇಸ್ ನಲ್ಲಿ ಡೆಡ್ ಬಾಡಿಗಳು ತೇಲ್ತಾ ಇದೆ. ಏನಾಯ್ತು ಈ ಜಾಗದಲ್ಲಿ ಅಂತ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದ್ ಬಾಡಿ ಬಂದು ಅವ್ರ ಶಿಪ್ ಮೇಲೇನೆ ಬೀಳುತ್ತೆ. ಯಾರು ಅಂತ ನೋಡಿದ್ರೆ ಅದು ನಮ್ಮ ಥೋರ್. ನಮ್ ಥೋರ್ ಇನ್ನೂ ಸತ್ತಿಲ್ಲ. ವಾವ್. ಆಮೇಲೆ ನಮ್ ಥೋರ್ ನ ಒಳಗಡೆ ಕರ್ಕೊಂಡು ಹೋಗಿ ಚೆಕ್ ಮಾಡ್ಬೇಕಾದ್ರೆ ಸ್ಟಾರ್ ಲಾರ್ಡ್ ಇಷ್ಟು ಅನಾಹುತದಲ್ಲೂ ಹೇಗೆ ಈ ಹುಡುಗ ಬದುಕಿದಾನೆ ಅಂತ ಮಾತಾಡ್ಬೇಕಾದ್ರೆ ಅದಕ್ಕೆ ಡ್ರಾಕ್ಸ್ ಇವನು ಹುಡುಗ ಅಲ್ಲ, ಇವನು ಗನ್ಸು, ನೀನೇ ಹುಡುಗ ಅಂತ ಕಿಂಡಲ್ ಮಾಡ್ತಾನೆ. ಆಮೇಲೆ ಮ್ಯಾಂಟಿಸ್ ಅವಳ ಪವರ್ ನ ಯೂಸ್ ಮಾಡಿ ಥೋರ್ನ ಎಬ್ಬಿಸ್ತಾಳೆ. ಆಮೇಲೆ ಥ್ಯಾನೋಸ್ ಪ್ಲಾನ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇರ್ಬೇಕಾದ್ರೆ ಗಮೋರ ಥ್ಯಾನೋಸ್ ಅವರ ದತ್ತು ಮಗಳು ಅನ್ನೋದು ಥೋರ್ಗೆ ಗೊತ್ತಾಗುತ್ತೆ. ಆದ್ರಿಂದ ಥೋರ್ ಗಮೋರನ ಅಟ್ಯಾಕ್ ಮಾಡೋ ರೀತಿ ಎದ್ದು ಹೋಗ್ತಾನೆ. ಆವಾಗ ಗಮೋರಗೆ ಥ್ಯಾನೋಸ್ ಇಷ್ಟ ಇಲ್ಲ, ಥ್ಯಾನೋಸ್ ಇಂದ ದೂರ ಬಂದಿರೋ ವಿಷಯನ ಥೋರ್ಗೆ ತಿಳಿಸ್ತಾರೆ. ಅದಕ್ಕೆ ಥೋರ್ ನನ್ಗೂ ಫ್ಯಾಮಿಲಿ ಇತ್ತು, ನನ್ಗೆ ಒಬ್ಳು ಬ್ಯಾಡ್ ಸಿಸ್ಟರ್ ಇದ್ಲು, ಅವಳನ್ನ ನಮ್ ತಂದೆ ಅರೆಸ್ಟ್ ಮಾಡಿಟ್ಟಿದ್ರು, ಬಟ್ ಅವಳು ಅದರಿಂದ ತಪ್ಪಿಸ್ಕೊಂಡ್ ಬಂದು ನನ್ನ ಒಂದು ಕಣ್ಣನ್ನು ಕಿತ್ಕೊಂಡ್ಲು ಅನ್ಬೇಕಾದ್ರೆ ಸ್ಟಾರ್ ಲಾರ್ಡ್ ನನ್ಗೂ ತಂದೆ ಇದ್ರು, ಅವ್ರನ್ನ ಸಾಯಿಸೋ ಸಿಚುವೇಶನ್ ನನ್ಗೂ ಬಂತು, ಬಟ್ ಸದ್ಯ ನನ್ 2 ಕಣ್ಣು ಜೋಪಾನವಾಗೇ ಇದೆ ಅಂತ ಕಿಂಡಲ್ ಮಾಡೋ ರೀತಿನೇ ಮಾತಾಡ್ತಾನೆ. ಆಮೇಲೆ ಥೋರ್ ಲೈಫ್ ಬೋಟ್ ನ ತಗೊಳ್ಳಿಕ್ಕೆ ಟ್ರೈ ಮಾಡ್ಬೇಕಾದ್ರೆ ಥೋರ್ ತರಾನೇ ಮಾತಾಡಿ ಇರಿಟೇಟ್ ಮಾಡ್ತಾನೆ ಸ್ಟಾರ್ ಲಾರ್ಡ್. ಏನು ಕಿಂಡಲ್ ಮಾಡ್ತಾ ಇದೀಯಾ,
ಏನು ಕಿಂಡಲ್ ಮಾಡ್ತಾ ಇದೀಯಾ ಅಂತ ಮತ್ತೆ ಮತ್ತೆ ಇರಿಟೇಟ್ ಮಾಡ್ತಾನೆ. ಆಮೇಲೆ ಥೋರ್, ನೋವೇರ್ ಅಲ್ಲಿ ಕಲೆಕ್ಟರ್ ಹತ್ರ ರಿಯಾಲಿಟಿ ಸ್ಟೋನ್ ಇದೆ, ಅದನ್ನ ತಗೊಳ್ಳಿಕ್ಕೆ ಥ್ಯಾನೋಸ್ ನೆಕ್ಸ್ಟ್ ಹೋಗಿರ್ಬೇಕು. ನನ್ಗೆ ಥ್ಯಾನೋಸ್ ನ ಸಾಯಿಸೋ ಅಷ್ಟು ಪವರ್ ಇರೋ ವೆಪನ್ ಬೇಕು, ಸೊ ಅದನ್ನ ರೆಡಿ ಮಾಡ್ಕೊಂಡ್ ಬರ್ತೀನಿ. ಅದು ನಿಡವೆಲಿರ್ ನಲ್ಲಿ ಇರೋ 8 ಕೈಯಲ್ಲಿ ಮಾತ್ರನೇ ನನ್ಗೆ ಮಾಡ್ಕೊಡಕ್ ಸಾಧ್ಯ ಅಂತ ರ್ಯಾಬಿಟ್ ನು ಗ್ರೂಟ್ ನು ಕರ್ಕೊಂಡು ನಿಡವೆಲಿರ್ಗೆ ಹೊರಡ್ತಾರೆ ನಮ್ ಥೋರ್. ಇಲ್ಲಿ ಭೂಮಿಯಲ್ಲಿ ನಮ್ಮ ವಿಷನ್ ವಾಂಡಾ ಮ್ಯಾಕ್ಸಿಮಫ್ ಜೊತೆ ಇರ್ಬೇಕಾದ್ರೆ ಬ್ಲಾಕ್ ಆರ್ಡರ್ ಪೀಪಲ್ ಮೀನ್ ಥ್ಯಾನೋಸ್ ಟೀಮ್ ಅವರು ವಿಷನ್ ನ ಕೊಂದು ಮೈಂಡ್ ಸ್ಟೋನ್ ನ ತಗೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಅವಾಗ ವಾಂಡಾ ವಿಷನ್ ನ ಕಾಪಾಡೋದಕ್ಕಾಗಿ ತುಂಬಾನೇ ಹೋರಾಡ್ತಾಳೆ. ಆದ್ರೂ ಥ್ಯಾನೋಸ್ ಟೀಮ್ ಅವರು ಕೊನೆಗೆ ವಿಷನ್ ಮತ್ತೆ ವಾಂಡಾನ ರೌಂಡ್ ಅಪ್ ಮಾಡ್ಬಿಡ್ತಾರೆ. ಅವಾಗ ಹಿಂದೆ ಟ್ರೈನ್ ಪಾಸ್ ಆಗ್ತಾ ಇದೆ. ಟ್ರೈನ್ ಹಿಂದೆನೆ ಯಾರೋ ನಿಂತಿದ್ದಾರೆ. ಯಾರು ಅಂತ ನೋಡಿದ್ರೆ ನಮ್ ಕ್ಯಾಪ್ಟನ್ ಅಮೆರಿಕಾ. ಹೀಗೆ ಇತ್ತು ಥಿಯೇಟರ್ ನಲ್ಲಿ ಆಡಿಯನ್ಸ್ ರಿಯಾಕ್ಷನ್. ಬ್ಲಾಕ್ ವಿಡೋ ಮತ್ತೆ ಫಾಲ್ಕಾನ್ ಮತ್ತೆ ನಮ್ ಕ್ಯಾಪ್ಟನ್ ಅಮೆರಿಕಾ ಮೂವರು ಸೇರಿ ಥ್ಯಾನೋಸ್ ಟೀಮ್ ಅವ್ರನ್ನ ಹೊಡೆದು ಓಡಿಸ್ತಾರೆ ಅಲ್ಲಿಂದ. ಆಮೇಲೆ ವಿಷನ್ ನ ಕರ್ಕೊಂಡು ಅವೆಂಜರ್ಸ್ ಫೆಸಿಲಿಟಿ ಹೌಸ್ ಗೆ ಹೊರಡ್ತಾರೆ ಕ್ಯಾಪ್ಟನ್. ಇವಾಗ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್. ನಮ್ಮ ಗಮೋರಾ ಚಿಕ್ಕ ಹುಡುಗಿಯಾಗಿ ಇರಬೇಕಾದ್ರೆ ಥ್ಯಾನೋಸ್ ಗಮೋರಾ ಅವರ ಗ್ರಹವನ್ನೇ ನಾಶ ಮಾಡಿ ಎಲ್ಲರನ್ನು ಕೊಂದು ಗಮೋರಾಗೆ ಒಂದು ಮಾಡಿಫೈಡ್ ಕತ್ತಿನ ಕೊಟ್ಟು ತನ್ನ ದತ್ತು ಮಗಳಾಗಿ ಸ್ವೀಕರಿಸಿರ್ತಾನೆ. ಇವಾಗ ಅದನ್ನ ಯೋಚನೆ ಮಾಡಿ ನೋಡ್ತಾ ಇದ್ದಾಳೆ ಗಮೋರಾ. ಆವಾಗ ಅಲ್ಲಿಗೆ ಸ್ಟಾರ್ ಲಾರ್ಡ್ ಬರ್ತಾನೆ. ಅವನ ಹತ್ರ ನನ್ಗೆ ಗೊತ್ತಿರೋ ವಿಷಯ ಥ್ಯಾನೋಸ್ಗೆ ಗೊತ್ತಾದ್ರೆ ಇಡೀ ಪ್ರಪಂಚವನ್ನೇ ನಾಶ ಮಾಡ್ಬಿಡ್ತಾರೆ, ಏನದು ಅಂತ ಕೇಳಿದ್ರೆ ಅವಳು ಹೇಳ್ತಾನೆ ಇಲ್ಲ, ಥ್ಯಾನೋಸ್ ನನ್ನ ಏನಾದ್ರೂ ಹಿಡ್ಕೊಂಡ್ರೆ ಯೋಚನೆನೆ ಮಾಡ್ಬೇಡ, ನನ್ನ ಕೊಂದ್ಬಿಡು ಅಂತ ಪ್ರಾಮಿಸ್ ಮಾಡಿಸ್ಕೊಂಡು ಇಬ್ರು ಕಿಸ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಅಲ್ಲೇ ಸ್ಟ್ಯಾಚ್ಯೂ ತರ ನಿಂತಿದ್ದಾನೆ ಡ್ರಾಕ್ಸ್. ಹೇ ಡ್ರಾಕ್ಸ್, ಯಾವಾಗ್ಲಿಂದ ಇಲ್ಲೇ ನಿಂತಿದ್ಯಾ? 1 ಗಂಟೆ ಟೈಮ್ ಆಗಿ ನಾನು ಸ್ಟ್ಯಾಚ್ಯೂ ತರ ನಿಂತ್ಕೊಳ್ಳೋದ್ರಲ್ಲಿ ಪಂಟ. ಸ್ಲೋ ಆಗಿ ಆಕ್ಷನ್ ಮಾಡಿದ್ರೆ ಯಾರಿಗೂ ಕಂಡುಹಿಡಿಯೋಕೆ ಆಗಲ್ಲ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಮ್ಯಾಂಟಿಸ್ ಅಲ್ಲಿಗೆ ಬಂದಿದ ತಕ್ಷಣ ಹಾಯ್ ಡ್ರಾಕ್ಸ್ ಅಂತ ಕರೆದ್ ಬಿಡ್ತಾಳೆ. ಛೇ, ಎಲ್ಲಾನು ಹಾಳ್ ಮಾಡ್ಬಿಟ್ಲು ಅಂತ ಡ್ರಾಕ್ಸ್ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಆಮೇಲೆ ಗಾರ್ಡಿಯನ್ಸ್ ಆಫ್ ದಿ ಗ್ಯಾಲಕ್ಸಿ ಟೀಮ್ ನೋವೇರ್ಗೆ ಥ್ಯಾನೋಸ್ ನ ಹುಡಿಕೊಂಡು ಹೋಗ್ತಾರೆ. ಅಲ್ಲಿ ಹೋದ್ರೆ ಥ್ಯಾನೋಸ್ ಕಲೆಕ್ಟರ್ ಹತ್ರ ರಿಯಾಲಿಟಿ ಸ್ಟೋನ್ ನ ಕೇಳ್ಕೊಂಡು ಚಿತ್ರ ಹಿಂಸೆ ಮಾಡ್ತಾ ಇದ್ದಾನೆ. ಆವಾಗ ಗಮೋರಾ ಜಂಪ್ ಮಾಡಿ ಥ್ಯಾನೋಸ್ ನ ಅವನು ಚಿಕ್ಕನ್ನಲ್ಲಿ ಕೊಟ್ಟಿದ್ದ ಚಾಕುನಿಂದಾನೆ ಚುಚ್ಚಿ ಸಾಯಿಸ್ತಾಳೆ. ಯಾಕೆ ಗಮೋರಾ ಹೇಗೆ ಮಾಡ್ದೆ ಅಂತ ಥ್ಯಾನೋಸ್ ಅಲ್ಲೇ ಬಿದ್ದು ಸಾಯ್ತಾನೆ. ಗಮೋರಾ ತುಂಬಾನೇ ಅಳ್ತಾ ಇದ್ದಾಳೆ. ಇವಾಗ ಮತ್ತೆ ಥ್ಯಾನೋಸ್ ವಾಯ್ಸ್ ಕೇಳಿಸುತ್ತೆ. ಏನು ಅಂತ ನೋಡಿದ್ರೆ ಇವಾಗ ನಡೆದಿರೋ ಎಲ್ಲಾ ವಿಷಯಗಳನ್ನು ಥ್ಯಾನೋಸ್ ರಿಯಾಲಿಟಿ ಪವರ್ ನ ಯೂಸ್ ಮಾಡಿ ಎಲ್ಲರನ್ನು ಏಮಾರಿಸಿದಾನೆ. ಆಲ್ರೆಡಿ ಥ್ಯಾನೋಸ್ ನೋವೇರ್ಗೆ ಬಂದು ಕಲೆಕ್ಟರ್ ನ ಕೊಂದು ಆ ಜಾಗನೇ ನಾಶ ಮಾಡಿ ರಿಯಾಲಿಟಿ ಸ್ಟೋನ್ ನ ತಗೊಂಡ್ಬಿಟ್ಟಿದ್ದಾನೆ. ಇವಾಗ ಥ್ಯಾನೋಸ್ ಯಾವುದು ನಿಜ ಅಲ್ಲ, ಯಾವುದು ಸುಳ್ಳಲ್ಲ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಮತ್ತೆ ಗಮೋರಾ ಥ್ಯಾನೋಸ್ ನ ಸಾಯಿಸೋಕೆ ನೋಡ್ತಾಳೆ. ಅಷ್ಟರಲ್ಲಿ ಥ್ಯಾನೋಸ್ ಗಮೋರಾನ ಹಿಡ್ಕೊಳ್ತಾನೆ. ಇವಾಗ ಪ್ರಾಮಿಸ್ ಮಾಡಿದ ಹಾಗೆ ಸ್ಟಾರ್ ಲಾರ್ಡ್ ಗಮೋರಾನ ಸಾಯಿಸೋಕೆ ಗನ್ನ ತಗೊಂಡು ಶೂಟ್ ಮಾಡ್ಬೇಕಾದ್ರೆ ಅದನ್ನ ಆಟದ ಸಾಮಾನ್ ತರ ಚೇಂಜ್ ಮಾಡ್ಬಿಡ್ತಾನೆ ಥ್ಯಾನೋಸ್. ಡ್ರಾಕ್ಸ್ ನು ಮ್ಯಾಂಟಿಸ್ ನು ಸ್ಪ್ರಿಂಗ್ ರೋಲ್ ತರ ಚೇಂಜ್ ಮಾಡ್ಬಿಟ್ಟು ಅಲ್ಲಿಂದ ಗಮೋರನ ಕರ್ಕೊಂಡು ಟೆಲಿಪೋರ್ಟ್ ಆಗ್ಬಿಡ್ತಾನೆ ಥ್ಯಾನೋಸ್. ಆಮೇಲೆ ಇಲ್ಲಿ ಭೂಮಿಯಲ್ಲಿ ನಮ್ಮ ವಾರ್ ಮೆಷಿನ್ ಅವೆಂಜರ್ಸ್ ಫೆಸಿಲಿಟಿ ಹೌಸ್ ನಲ್ಲಿ ಅವರ ಹೈಯರ್ ಅಫಿಷಿಯಲ್ಸ್ ಜೊತೆ ಅಗ್ರಿಮೆಂಟ್ ಬಗ್ಗೆ ವಿಜುವಲ್ ಕಾಲ್ ನಲ್ಲಿ ಮಾತಾಡ್ತಾ ಇದ್ದಾರೆ. ಅವಾಗ ನಮ್ ಕ್ಯಾಪ್ಟನ್ ಅಮೆರಿಕಾ ಟೀಮ್ ಅಲ್ಲಿಗೆ ಬರ್ತಾರೆ. ಅವಾಗ ಅವೆಂಜರ್ಸ್ ಟೀಮ್ ಸೆಕ್ರೆಟರಿ, ನೀವು ರೂಲ್ಸ್ ನ ಬ್ರೇಕ್ ಮಾಡ್ಬಿಟ್ಟಿದ್ದೀರಾ, ಅದಕ್ಕೆ ಅನುಭವಿಸ್ತೀರಾ ಅಂತ ಮಾತಾಡ್ಬೇಕಾದ್ರೆ ನಿಮ್ ಕೈಯಲ್ಲಾಗಿದ್ದನ್ನ ಮಾಡಿ, ಇವಾಗ ರೂಲ್ಸ್ ನೋಡಕ್ಕೆಲ್ಲ ಟೈಮ್ ಇಲ್ಲ, ಟೋನಿನೂ ಹೋಗ್ಬಿಟ್ಟ, ಇವಾಗ ಇರೋದು ನಾವೇ, ನಮ್ನ ತಡೆದ್ರೆ ನಿಮ್ ಜೊತೆನೆ ಫೈಟ್ ಮಾಡ್ತೀವಿ ಅಂತ ಕ್ಯಾಪ್ಟನ್ ಮಾತಾಡ್ಬೇಕಾದ್ರೆ ಕಾಲ್ ನ ಡಿಸ್ಕನೆಕ್ಟ್ ಮಾಡ್ತಾರೆ ವಾರ್ ಮೆಷಿನ್. ಆಮೇಲೆ ಎಲ್ಲರೂ ಒಬ್ಬರಿಗೊಬ್ರು ನೋಡಿ ಖುಷಿ ಪಡ್ಬೇಕಾದ್ರೆ ನಮ್ ಬ್ರೂಸ್ ಅಲ್ಲಿಗೆ ಬರ್ತಾರೆ. ಪ್ರಪಂಚದಲ್ಲೇ ದೊಡ್ಡ ಸೈನಿಕ ಸೇನೆಯನ್ನು ಕರ್ಕೊಂಡು ಥ್ಯಾನೋಸ್ ವಿಷನ್ ಹತ್ರ ಇರೋ ಮೈಂಡ್ ಸ್ಟೋನ್ ನ ತಗೊಳ್ಳಿಕ್ಕೆ ಬರ್ತಾ ಇದ್ದಾನೆ. ನಮ್ಗೆ ಇನ್ನು ತುಂಬಾ ಸೂಪರ್ ಹೀರೋಸ್ ಬೇಕು, ಹಾಕಾಯ್ ಎಲ್ಲಿ ಅಂತ ಕೇಳ್ಬೇಕಾದ್ರೆ ಹಾಕಾಯ್ ಹೌಸ್ ಅರೆಸ್ಟ್ ನಲ್ಲಿ ಇದ್ದಾರೆ ಅಂತ ಬ್ಲಾಕ್ ವಿಡೋ ಹೇಳ್ತಾರೆ. ಹೀಗೆ ಎಲ್ಲರೂ ಮಾತಾಡ್ತಾ ಇರ್ಬೇಕಾದ್ರೆ ವಿಷನ್, ಈ ಮೈಂಡ್ ಸ್ಟೋನ್ ಬಗ್ಗೆ ತುಂಬಾನೇ ಯೋಚನೆ ಮಾಡಿ ನೋಡ್ದೆ, ಇದನ್ನ ನಾವು ನಾಶ ಮಾಡ್ಬಿಡೋಣ, ಈ ಸ್ಟೋನ್ ಥ್ಯಾನೋಸ್ ಕೈಗೆ ಸಿಕ್ಬಿಟ್ರೆ ತುಂಬಾ ದೊಡ್ಡ ವಿಪರೀತ ಆಗುತ್ತೆ ಅಂತ ಅವನೇ ಸ್ಯಾಕ್ರಿಫೈಸ್ ಮಾಡೋಕೆ ನೋಡ್ತಾನೆ. ಈ ಐಡಿಯಾ ನಮ್ ವಾಂಡಾಗೆ ಒಂಚೂರು ಇಷ್ಟ ಆಗ್ತಿಲ್ಲ, ಆದ್ರಿಂದ ಅಲ್ಲಿಂದ ಹತ್ಕೊಂಡು ಹೋಗ್ಬಿಡ್ತಾಳೆ. ಕ್ಯಾಪ್ಟನ್ ಅಮೆರಿಕನು ಬೇಡ ಅಂತ ಹೇಳ್ತಾರೆ. ಆದ್ರೆ ವಿಷನ್, ಕ್ಯಾಪ್ಟನ್, ಪ್ರಪಂಚದಲ್ಲಿ ಅರ್ಧ ಜನರನ್ನ ಕೊಂದ್ಬಿಟ್ಟು ಥ್ಯಾನೋಸ್ ಇಲ್ಲಿಗೆ ಬರ್ತಾ ಇದ್ದಾನೆ, ನೀವು ಎಷ್ಟು ಜೀವಗಳನ್ನ ವಾರ್ ನಲ್ಲಿ ಕಾಪಾಡಿದೀರಾ, ಇವಾಗ ಎಲ್ಲರನ್ನು ಕಾಪಾಡೋದಕ್ಕೆ ನನ್ನ ಒಬ್ಬನ ಸ್ಯಾಕ್ರಿಫೈಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಮಾತಾಡ್ಬೇಕಾದ್ರೆ ಈ ಐಡಿಯಾ ಸೆಟ್ ಆಗಲ್ಲ ಅಂತ ಎಲ್ಲರೂ ಬೇಡ ಅಂತ ಯೋಚನೆ ಮಾಡ್ತಿದ್ದಾರೆ. ಆವಾಗ ನಮ್ ಬ್ರೂಸ್ ವಿಷನ್ ತಲೆಯಲ್ಲಿರೋ ಸ್ಟೋನ್ ನ ಸೆಪರೇಟ್ ಆಗಿ ತೆಗೆದ್ಬಿಟ್ರು ಕೂಡ ವಿಷನ್ ಗೆ ಇರೋ ಪವರ್ ಕಡಿಮೆನೆ ಆಗಲ್ಲ, ನಮ್ಗೆ ಯೂಸ್ಫುಲ್ ಆಗಿರ್ತಾನೆ, ಬಟ್ ನನ್ಗೆ ಅದನ್ನ ಇಲ್ಲಿ ಮಾಡಕ್ಕಾಗಲ್ಲ ಅಂತ ಹೇಳ್ಬೇಕಾದ್ರೆ ಇನ್ನೆಲ್ಲಿ ಮಾಡಕ್ಕಾಗುತ್ತೆ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ಆವಾಗ ನಮ್ ಕ್ಯಾಪ್ಟನ್ ಅಮೆರಿಕಾ ನನ್ಗೆ ಗೊತ್ತು ಅಂತ ಎಲ್ಲರನ್ನು ಕರ್ಕೊಂಡು ನಮ್ ಬ್ಲಾಕ್ ಪ್ಯಾಂಥರ್ ಸಿಟಿ ವಕಾಂಡಾಗೆ ಹೊರಡ್ತಾರೆ. ವಕಾಂಡದಲ್ಲಿ ನಮ್ ಟೀಚ್ ಅಲ್ಲ ಮೀನ್ ಬ್ಲಾಕ್ ಪ್ಯಾಂಥರ್ ಬಕ್ಕೆ ಅವ್ರಿಗೆ ಒಂದು ಮೆಷಿನ್ ಕೈನ ರೆಡಿ ಮಾಡಿ ತಗೊಂಡೋಗಿ ಕೊಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಕ್ಯೂ ಶಿಪ್ ನಲ್ಲಿ ಡಾಕ್ಟರ್ ಸ್ಟ್ರೇಂಜ್ ಗೆ ಇಬೋನಿಮಾವ್ ಚಿತ್ರ ಹಿಂಸೆ ಕೊಡ್ತಾ ಇದ್ದಾನೆ. ಆವಾಗ ನಮ್ಮ ಐರನ್ ಮ್ಯಾನ್ ಮತ್ತೆ ಸ್ಪೈಡರ್ ಮ್ಯಾನ್ ಹೇಗೋ ಅವನ ಹತ್ರ ಇಂದ ನಮ್ ಡಾಕ್ಟರ್ ಸ್ಟ್ರೇಂಜ್ ನ ಕಾಪಾಡಿ ಇಬೋನಿಮಾವ್ ನ ಶಿಪ್ ಇಂದಾನೆ ಹೊರಗಡೆ ಸ್ಪೇಸ್ ಗೆ ಕಳಿಸ್ಬಿಡ್ತಾರೆ. ಇಬೋನಿಮಾವ್ ಅಂತ ಹೋಗ್ತಾ ಇದ್ದಾನೆ, ಅವನ್ ಮುಖ ನೋಡಿ ಹೇಗಿದೆ. ಆಮೇಲೆ ಥ್ಯಾನೋಸ್ ಜೊತೆ ಎಲ್ಲಿ ಫೈಟ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾರೆ. ಥ್ಯಾನೋಸ್ ಹುಟ್ಟಿ
ಬೆಳೆದ ಟೈಟನ್ ಗ್ರಹಕ್ಕೆ ಹೋಗಿ ಫೈಟ್ ಮಾಡೋಣ ಅಂತ ಐರನ್ ಮ್ಯಾನ್ ಹೇಳ್ಬೇಕಾದ್ರೆ ಸರಿ ಅಂತ ಡಾಕ್ಟರ್ ಸ್ಟ್ರೇಂಜ್ ಒಪ್ಕೊಳ್ತಾರೆ. ಆದ್ರೆ ಸ್ಟಾರ್ಕ್ ಯಾರನ್ನ ಕಾಪಾಡೋದು ಅನ್ನೋ ಸಿಚುವೇಶನ್ ಬಂದ್ರೆ ನಿನ್ನ ಆ ಹುಡುಗನ್ನು ಬಿಟ್ಟು ನಾನು ಈ ಟೈಮ್ ಸ್ಟೋನ್ ನೇ ಕಾಪಾಡೋದು, ಯಾಕೆ ಅಂದ್ರೆ ಈ ಪ್ರಪಂಚ ಅದನ್ನೇ ನಂಬಿರೋದು ಅಂತ ಮೂವರು ಟೈಟನ್ ಗೆ ಕ್ಯೂ ಶಿಪ್ ನಲ್ಲಿ ಹೊರಡ್ತಾರೆ. ಇನ್ನೊಂದ್ ಕಡೆ ಥ್ಯಾನೋಸ್ ಅವರ ಶಿಪ್ ನಲ್ಲಿ ಗಮರೋ ಜೊತೆ ಮಾತಾಡ್ತಾ ಇದ್ದಾನೆ. ನಿನ್ನ ಗ್ರಹದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿ ನಾಶ ಆಗೋ ಸ್ಟೇಜ್ ನಲ್ಲಿತ್ತು, ಅದನ್ನ ನಾನೇ ಕಾಪಾಡಿದ್ದು. ಆ ಗ್ರಹದಲ್ಲಿ ಅರ್ಧ ಪಾಪ್ಯುಲೇಷನ್ ಕೊಂದ್ಬಿಟ್ರಿ ನೀವು. ಮೋಕ್ಷ ಸಿಗೋಕೆ ಯಾವಾಗ್ಲೂ ಏನಾದ್ರೂ ರಿಟರ್ನ್ ಕೊಡ್ಬೇಕು ಗಮೋರಾ. ಈ ವಿಶ್ವದಲ್ಲಿ ಒಂದು ಲೆಕ್ಕ ಇದೆ, ಜೀವಿಗಳನ್ನ ಯಾವಾಗ್ಲೂ ಈಕ್ವಲ್ ಆಗಿ ಮೇಂಟೈನ್ ಮಾಡ್ಬೇಕು, ಇಲ್ಲ ಅಂದ್ರೆ ಒಂದಕ್ಕಿಂತ ಒಂದು ಜಾಸ್ತಿ ಆಗಿ ಎಲ್ಲವೂ ನಾಶ ಆಗೋಗ್ಬಿಡುತ್ತೆ. ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ. ಅದನ್ನ ತಿಳಿದಿರೋದು ನಾನು ಒಬ್ನೇ. ಅದಕ್ಕೆ ಸೋಲ್ ಸ್ಟೋನ್ ನ ಕಂಡುಹಿಡಿಯೋದಕ್ಕೆ ನಾನ್ ನಿನ್ನ ಸೆಲೆಕ್ಟ್ ಮಾಡಿದೆ. ಸಾರಿ, ನಾನ್ ನಿಮ್ನ ಏಮರ್ಸ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ. ಇಲ್ಲ ಗಮೋರಾ, ನೀನ್ ನನ್ನ ಏಮರ್ಸ್ಲಿಲ್ಲ. ನಿಜವಾಗ್ಲೂ ಅದನ್ನ ನೀನು ಕಂಡುಹಿಡಿದೆ, ಬಟ್ ನನ್ನ ಹತ್ರ ಸುಳ್ಳು ಹೇಳ್ದೆ ಅಷ್ಟೇ ಅಂತ ಮಾತಾಡಿ ಕರ್ಕೊಂಡು ಹೋಗಿ ನೆಬುಲಾನ ತೋರಿಸ್ತಾನೆ. ಸ್ವಲ್ಪ ದಿನಕ್ಕೆ ಮುಂಚೆ ನಿಮ್ಮ ಅಕ್ಕ ನನ್ನ ಸಾಯ್ಸೋಗ್ ಬಂದ್ಲು, ಜಸ್ಟ್ ಮಿಸ್ ನಲ್ಲಿ ನಾನು ಎಸ್ಕೇಪ್ ಆದೆ, ಅದಕ್ಕೆ ಇವಳನ್ನ ಇಲ್ಲಿ ಲಾಕ್ ಮಾಡಿ ಇಟ್ಟಿದ್ದೀನಿ ಅಂತ ನೆಬುಲಾನ ಟಾರ್ಚರ್ ಮಾಡ್ತಾನೆ. ಸ್ಟಾಪ್, ಅವಳನ್ನ ಬಿಟ್ಬಿಡಿ ಅಂತ ಗಮೋರಾ ಅಳ್ಬೇಕಾದ್ರೆ ನೆಬುಲಾ ಸಿಸ್ಟಮ್ ಇಂದ ಒಂದು ವಿಜುವಲ್ ಪ್ಲೇ ಆಗುತ್ತೆ. ಅದರಲ್ಲಿ ಗಮೋರಾ ಸೋಲ್ ಸ್ಟೋನ್ ಇರೋ ಜಾಗನ ಕಂಡಿಡ್ದು ಆ ವಿಷಯನ ನೆಬುಲಾ ಹತ್ರ ಶೇರ್ ಮಾಡ್ಕೊಂಡಿದ್ದಾಳೆ. ಆಕ್ಚುಲಿ ನೆಬುಲಾ ಅರ್ಧ ಹ್ಯೂಮನ್ ಅರ್ಧ ರೋಬೋಟ್, ಸೊ ಅವಳು ನೋಡೋ ವಿಷಯಗಳು ಎಲ್ಲಾನು ರೆಕಾರ್ಡ್ ಆಗ್ಬಿಡುತ್ತೆ. ಅದೇನೇ ಇವಾಗ ಪ್ಲೇ ಆಗಿರೋದು. ಎಲ್ಲಿದೆ ಆ ಸೋಲ್ ಸ್ಟೋನ್ ಅಂತ ಕೇಳ್ಬೇಕು ವಾರ್ ಮಿರರ್ ಇದೆ ಅಂತ ಹೇಳ್ಬಿಡ್ತಾಳೆ ಗಮೋರಾ. ಇನ್ನೊಂದ್ ಕಡೆ ನಮ್ ಥೋರ್ ನಿಡವೆಲಿರ್ಗೆ ಬಂದು ನೋಡ್ತಾರೆ, ಅಲ್ಲಿ ಯಾರನ್ನು ಕಾಣ್ತಾ ಇಲ್ಲ. ಸಡನ್ ಆಗಿ ಒಂದು ಮಾನ್ಸ್ಟರ್ ಥೋರ್ನ ಅಟ್ಯಾಕ್ ಮಾಡುತ್ತೆ. ಏಯ್ ಟ್ರೋಯ್, ಸ್ಟಾಪ್ ಸ್ಟಾಪ್. ಥೋರ್, ನೀನೇ ನಮ್ನ ಕಾಪಾಡಿರ್ಬೇಕು, ಆಸ್ಗಾರ್ಡೇ ನಮ್ನ ಕಾಪಾಡಿರ್ಬೇಕು. ಆಸ್ಗಾರ್ಡ್ ಇವಾಗ ಇಲ್ಲ, ಅದು ನಾಶ ಆಗೋಯ್ತು. ಓ ನೋ, ಇಲ್ಲಿ 300 ಕುಳ್ರು ಚೆನ್ನಾಗಿದ್ವಿ. ಥ್ಯಾನೋಸ್ ಬಂದು ಇನ್ಫಿನಿಟಿ ಗಾಂಟ್ಲೆಟ್ ನ ಮಾಡಿಕೊಡು ಅಂತ ಕೇಳ್ದ. ಮಾಡಿಕೊಟ್ಟಿದ ತಕ್ಷಣ ಎಲ್ಲಾರನ್ನು ಕೊಂದ್ಬಿಟ್ಟು ಕೊನೆದಾಗಿ ನನ್ನ ಹತ್ರ ನಿನ್ ಜೀವ ನಿಂದು, ಆದ್ರೆ ನಿನ್ ಕೈಗಳು ನಂದು ಅಂತ ನನ್ನ 2 ಕೈಗಳನ್ನು ಕತ್ತರಿಸಿ ಬಿಟ್ಟ. ಅದಕ್ಕೆ ಥೋರ್, ನಿನ್ ಕೈ ಹೋದ್ರೆ ಎಲ್ಲಾನು ಹೋಯ್ತು ಅನ್ಕೊಳ್ಬೇಡ. ಇಲ್ಲಿವರೆಗೂ ನೀನ್ ಕಂಡಿಡಿದ ವೆಪನ್ಸ್ ಎಲ್ಲಾನು ನಿನ್ ಬುದ್ಧಿಯಿಂದ ಮಾಡಿದ್ದು. ನನ್ಗೆ ಥ್ಯಾನೋಸ್ ನ ಸಾಯಿಸೋ ತರ ಒಂದು ವೆಪನ್ ನ ಮಾಡ್ಕೊಡು. ನೀನು ನಾನು ಸೇರಿದ್ರೆ ಖಂಡಿತ ಥ್ಯಾನೋಸ್ ನ ಎದುರಿಸಬಹುದು ಅಂತ ಥೋರ್ ಮಾತಾಡ್ಬೇಕಾದ್ರೆ ಇಲ್ಲಿ ಥ್ಯಾನೋಸ್ ಶಿಪ್ ನಿಂದ ನೆಬುಲಾ ಎಸ್ಕೇಪ್ ಆಗ್ತಾಳೆ. ಇಲ್ಲಿ ನಮ್ಮ ಐರನ್ ಮ್ಯಾನ್ ಟೀಮ್ ಕ್ಯೂ ಶಿಪ್ ನಲ್ಲಿ ಟೈಟನ್ ಗೆ ಬಂದಾಯ್ತು, ಬಟ್ ಅವ್ರಿಗೆ ಶಿಪ್ ನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ. ಸೊ ಆಕ್ಸಿಡೆಂಟ್ ಆಗುತ್ತೆ. ನಮ್ ಡಾಕ್ಟರ್ ಸ್ಟ್ರೇಂಜ್ ಅವ್ರ ಪವರ್ ನ ಯೂಸ್ ಮಾಡಿ ಎಲ್ಲರಿಗೂ ಪ್ರೊಟೆಕ್ಷನ್ ಕೊಡ್ತಾರೆ. ಹೇಗೋ ಕೊನೆದಾಗಿ ಲ್ಯಾಂಡ್ ಆಗ್ತಾರೆ. ಇಲ್ಲಿಗೆ ಫಸ್ಟ್ ಪಾರ್ಟ್ ವಿಡಿಯೋನ ಮುಗಿಸ್ತೀನಿ. ಥ್ಯಾನೋಸ್ ಎಲ್ಲ ಇನ್ಫಿನಿಟಿ ಸ್ಟೋನ್ಸ್ ಕಂಡಿಡಿದ್ನ, ನಮ್ ಥೋರ್ಗೆ ವೆಪನ್ ಸಿಗ್ತಾ, ಗಮೋರಾ ಏನಾಗ್ತಾಳೆ ಎಲ್ಲಾನು ಸೆಕೆಂಡ್ ಪಾರ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ನಿಮ್ಗೆ ಈ ತರ ಇನ್ಫಿನಿಟಿ ಸ್ಟೋನ್ ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನಿಮ್ ಫೇವ್ರೆಟ್ ಸೂಪರ್ ಹೀರೋ ಯಾರು? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡ್ಬೇಕಾಗಿರೋದು ನಿಮ್ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ ಫ್ರೆಂಡ್ಸ್ಗೆ, ನಿಮ್ ರಿಲೇಟಿವ್ಸ್ಗೆ, ಹೇ ಈ ತರ ಒಂದ್ ಚಾನೆಲ್ ಇದೆ, ಹೇ ಈ ತರ ಒಂದ್ ಚಾನೆಲ್ ಇದೆ, ಹೇ ಮೇನ್ ಈ ತರ ಒಂದ್ ಚಾನೆಲ್ ಇದೆ, ಲೇ ಅಕ್ಕ ಈ ತರ ಒಂದ್ ಚಾನೆಲ್ ಇದೆ, ಲೋ ಮಗ ಈ ತರ ಒಂದ್ ಚಾನೆಲ್ ಇದೆ, ಲೋ ಮಚ್ಚ ಈ ತರ ಒಂದ್ ಚಾನೆಲ್ ಇದೆ, 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 ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. Soon catch you peoples with second part video. Take care.